ನಮಸ್ಕಾರ ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಈ ದೋಸೆಗೆ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಇಲ್ಲಿ ನಾನು ನೋಡ್ದಂಗೆ ಕೆಲವೊಂದು ಅತ್ತೆ ಇದ್ದಿರೋ ಮಗ ಸೊಸೆ ಮಧ್ಯದಲ್ಲಿ ಬಂದು ಯಾವ ಥರ ಕಿರುಕುಳ ಕೊಟ್ಟರು, ಅವ್ರನ್ನ ಏನು ಮಾಡಿದ್ರು ಅಂತ ಸ್ವಲ್ಪ ಹೇಳೋಣ ಅಂತ ವಿಡಿಯೋ ಮಾಡ್ಕೊಂಡೆ. ಕೆಲವೊಂದು ಅತ್ತೆ ಇದ್ದರೂ ಮಗ ಸೊಸೆ ಚೆನ್ನಾಗಿದ್ದರೆ ಸಹಿಸ್ಕೊಳ್ಳೋದೇ ಇಲ್ಲ. ಎಲ್ಲರೂ ಇರ್ತಾರೆ ಅಂತೇನೋ ನಂಗೆ ಗೊತ್ತಿಲ್ಲ. ಕೆಲವು ಜನ ಇದ್ದಾರೆ, ಮಗ ಸೊಸೆ ಚೆನ್ನಾಗಿದ್ದರೆ ಏನೋ ಅವ್ರಿಗೆ ಹೊಟ್ಟೆ ಉರಿ, ಹೊಟ್ಟೆ ಸಂಕಟ. ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಅಲ್ವಾ, ಅವ್ರು ಚೆನ್ನಾಗಿರಬೇಕು, ಇವ್ರು ಹಾಳಾಗಿ ಹೋಗ್ಬಿಡ್ಬೇಕು. ಇವ್ರದ್ದೇನು ತಿನ್ನೋದಿಲ್ಲ, ಏನಿಲ್ಲ, ಇವರೇ ಅವ್ರಿಗೆ ಹಾಕ್ತಾರೆ. ಆದರೂ ಅವ್ರನ್ನ ನೆಮ್ಮದಿಯಾಗಿರೋದಕ್ಕೆ ಬಿಡೋದಿಲ್ಲ. ಅವ್ರು ಕಷ್ಟಪಡ್ತಾರೆ, ಅವ್ರು ತಿಂತಾರೆ ಅಂತ ಇರೋದಕ್ಕೆ ಬಿಡೋದಿಲ್ಲ. ಇವ್ರೇನಾದರೂ ಚೆನ್ನಾಗಿದ್ರೆ ಅವ್ರ ಮಧ್ಯದಲ್ಲಿ ತಂದಿಕ್ಕೋದು. ಆಕೆ ಆ ಗಂಡನಿಗೆ ಹೆಂಡತಿ ಬಗ್ಗೆ ಚೆನ್ನಾಗಿ ಗೊತ್ತು, ಹೆಂಡತಿಗೆ ಗಂಡನ ಬಗ್ಗೆ ಚೆನ್ನಾಗಿ ಗೊತ್ತು. ಅವರಿಬ್ರು ಕಿತ್ಲಾಡ್ತಾ ಇರಲಿಲ್ಲ. ಈ ಅಮ್ಮ ಯಾವಾಗಲೂ ಇರೋದೇ ಅಂತ. ಅದು ನಾವು ಪ್ರಯತ್ನ ಮಾಡ್ತಾ ಇದ್ರೆ ಅದು ಒಂದಲ್ಲ ಒಂದು ದಿವಸ ಸಕ್ಸಸ್ ಕೊಟ್ಟು ಆ ಥರ ಈ ಕೇಸು. ಅವ್ರು ಯಾವಾಗಲೂ ಜಗಳ ತಂದಿಕ್ಕೋದು. ಇವರು ತುಂಬ ಚೆನ್ನಾಗಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ಇವ್ರು ಏನು ಮಾಡಿದ್ರು ಇವ್ರು ಕಿತ್ತೋಗಲ್ಲ, ಇವ್ರು ಸಪ್ರೇಟ್ ಆಗೋದಿಲ್ಲ, ಇವ್ರು ಡೈವರ್ಸ್ ತಗೊಳ್ಳೋದಿಲ್ಲ. ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗೋದು, ಸಾಯಿಸೋ ಮಟ್ಟಕ್ಕೆ ಏನಾದರೂ ಹಾಕೋದು, ಏನಾದರೂ ಮಾಡೋದು, ಇವ್ರು ತಪ್ಪಿಸ್ಕೊಂಡು ಬಿಡೋದು. ಮಗಕ್ಕೆ ಹೆಂಗಿದ್ರು ಅವ್ರು ಸತ್ತಲ್ಲ, ಅವ್ರು ಹೇಳಿದ ಮಾತು ಕೇಳ್ತಾನೆ. ಸೊಸೆ ಆದ್ರೆ ಕೇಳೋದಿಲ್ಲ. ಮಗನ ತಲೆ ಮಸಾಜ್ ಮಾಡೋದು. ನಿನ್ನ ಹೆಂಡತಿ ಹಂಗೆ, ನಿನ್ನ ಹೆಂಡತಿ ಹಿಂಗೆ. ಮಗನಿಗೆ ಹೆಂಡತಿ ಏನನ್ನೋದು ಗೊತ್ತಿರುತ್ತೆ. ಅವ್ರ ಅಮ್ಮನ ಮೇಲೆ ತಿರುಗಿಬಿದ್ದಾಗ ಅವ್ರ ಅಮ್ಮ ಮಗನ್ನ ಯಾವ ಲೆವೆಲ್ಗೆ ಸಾಯಿಸೋ ಲೆವೆಲ್ಗೂ ಬರ್ತಾರೆ. ಆ ಲೆವೆಲ್ಗೆ ಬರ್ತಾರೆ. ಯಾಕೆಂದ್ರೆ ಅವ್ರ ಹೆಂಡತಿ ಕರೆಕ್ಟಾಗಿದ್ದಾಳೆ, ಅವ್ರಿಗೆ ಗೊತ್ತು ಏನು ಅಂತ. ಇಲ್ದೇ ಇರೋದು ಎಲ್ಲ ಹೇಳಿ ಈ ಅಪ್ಪ ಕೇಳದೆ ಇದ್ದಾಗ ಈ ಅಪ್ಪನ ಮಗನ್ನ ಯಾವ ಸ್ಥಿತಿಗೆ ತರ್ತಾರೆ ಗೊತ್ತಾ? ಎಲ್ಲೂ ಇಳ್ದಿರಾಗ ಮಾಡಿ ಅವ್ರ ಸಂಸಾರನೇ ಹಾಳು ಮಾಡಿ ಹೊಟ್ಟೆ ತುಂಬಿಸ್ಕೊತಾ ಇರ್ತಾರೆ. ಅವ್ರಿಗೆ ಹೆಣ್ಮಕ್ಳು ಇರ್ತಾರೆ ಅಲ್ವಾ, ಅವ್ರ ಹೆಣ್ಮಕ್ಳು ಚೆನ್ನಾಗಿರಬೇಕು. ಹೊರಗಡೆಯಿಂದ ಬಂದಿರೋ ಹೆಣ್ಮಕ್ಳು ಎಲ್ಲಾದರೂ ಹೋಗ್ಬೇಕು, ನಾಶ ಆಗಬೇಕು. ಈ ಥರ ಇದ್ದಾರೆ. ತಾಯಿ ಅನ್ನೋರು ಈ ಥರ ಇರ್ತಾರ ಅಂತಾರೆ, ಸತ್ಯವಾಗ್ಲೂ ಇದ್ದಾರೆ. ನಾನು ಕಣ್ಣಾರೆ ನೋಡಿದ್ದೀನಿ. ತಂದಿಕ್ಕೋದು, ಅವ್ರ ಹೆಣ್ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರೆ ನೋಡಿ, ಆ ಥರ. ಕೊನೆಗೆ ಈ ಮಗ ಏನಾದರೂ ಸತ್ತೋದ್ರೆ, ಈ ಮಗ ಚೆನ್ನಾಗಿದ್ದಾಗ ಹಿಂಗಾದ್ರೂ ತಲೆ ಸೌರಿ ಮೇಲೆ ಕಳಿಸ್ಬೇಕಲ್ವಾ. ಆವಾಗ ಹೇಳೋದು, ನೀನು ಸತ್ತೋದ್ರೆ ನಿನ್ನ ಜೊತೆ ನಾವು ಬಂದ್ಬಿಡ್ತೀವಿ, ನಾಟಕಗಳು ಮಾಡೋದು, ನಾವು ಸತ್ತೋಗ್ತೀವಿ. ಈ ಅಪ್ಪ ಅವ್ರು ಹೇಳಿದ ಮಾತು ನಿಜ ಅಂತ ನಂಬಿಡೋದು. ಈ ಅಪ್ಪ ಹೋದ್ಮೇಲೆ ಅವ್ರು ಸಾಯಲ್ಲ. ಈ ಅಪ್ಪ ಸಂಪಾದಿಸಿರೋದಿರುತ್ತೆ ಅಲ್ವಾ, ಮಜಾ ಹೊಡೆಯೋದು. ಎಂಥ ಕಾಲ ಇದೆ ಗೊತ್ತಾ, ಮಜಾ ಹೊಡೆಯೋದು. ಆ ಸೊಸೆಗೆ ಅವ್ರ ಮೊಮ್ಮಕ್ಕಳಿಗೆ ಕಾಟ ಕೊಡೋದು, ಹಿಂಸೆ ಕೊಡೋದು, ಚಿತ್ರಹಿಂಸೆ ಕೊಡೋದು. ಆ ಮನುಷ್ಯನಿಗೆ ಬುದ್ಧಿ ಇರಬೇಕು. ಇವ್ರು ಹೇಳಿದ್ದೆಲ್ಲ ನಂಬಿ ಆ ಥರ ಹೋದಾಗ ಅವ್ರಿಗೆ ಬುದ್ಧಿ ಇರಬೇಕು. ಇವ್ರೆಂಥ ಜನ ಏನು ಅಂತ ಅವ್ರಿಗೆ ತಿಳಿದಿರಬೇಕು. ಮಧ್ಯದಲ್ಲಿ ಬಿಟ್ಟು ಹೋಗ್ಬಿಟ್ರೆ ಆ ಹೆಂಡತಿ ಮಕ್ಕಳ ಗತಿ ಏನಾಗುತ್ತೆ ಅಂತ. ಆ ತಾಯಿ ಹಂಗೇಳಿ ಅವ್ರ ಮಗ ಸತ್ತೋದ್ಮೇಲೆ ಅವ್ರ ಹೆಣ್ಮಕ್ಳು ಅವ್ರ ತಾಯಿ ಆ ದುಡ್ಡನ್ನ ಅನುಭವಿಸ್ಕೊಂಡು ಚೆನ್ನಾಗಿ ಜಾಲಿಯಾಗಿರ್ತಾರೆ. ಯಾರಾದರೂ ಬಂದರೆ ಅವರು ಕಣ್ಮುಂದೆ ಎರಡು ಹಾನಿ ಆಗಿಬಿಡೋದು. ಮತ್ತೆ ನಾನು ಸೊಸೆನೇ ನೋಡ್ಕೊತೀನಿ, ಸೊಸೆಗೆ ತಂದಾಕ್ತೀನಿ,
ಎಂಥದೂ ಇಲ್ಲ ಆ ಸೊಸೆಗೆ. ಈ ನೋಡ್ದವ್ರಿಗಾದ್ರೂ ಬುದ್ಧಿ ಇರಬೇಕು. ಹೌದಾ, ನೋಡ್ಬೇಕು ಹೋಗಿ ಆ ಸೊಸೆ ಮನೆಯಲ್ಲಿ ಆ ಸೊಸೆ ಹತ್ರ ಮಾತಾಡಬೇಕು. ಆ ಸೊಸೆಗೂ ಕಿರುಕುಳ ಕೊಡೋದು, ಇಲ್ಲಿ ಇವ್ರ ಕಿರುಕುಳ ಕೊಡೋದು, ಅಲ್ಲಿ ಹೆಣ್ಮಕ್ಳು ಕಿರುಕುಳ ಕೊಡೋದು, ಜೊತೆಗೆ ಈ ಜನನೂ ಕಿರುಕುಳ ಕೊಡೋದು. ಈ ತರ ತುಂಬಾ ಚಿತ್ರಹಿಂಸೆ. ಅವಳ ಪಾಡ್ಗ ಅವಳು ಬದುಕ್ತಾ ಇದ್ರು ಅವಳನ್ನ ಬಿಡೋದಿಲ್ಲ. ಈ ಮಜಾ ಹೊಡಿತಾ ಇದ್ದಾರೆ. ಆ ಮಗ ಸತ್ತೋದಲ್ವಾ, ಇವಾಗ ಆ ಮಗನಿಗೆ, ಆ ಮಕ್ಕಳಿಗೆ, ಆ ಹೆಂಡತಿಗೆ, ಅವ್ರ ಮಕ್ಕಳಿಗೆ ಯಾರ ಜವಾಬ್ದಾರಿ, ಯಾರು ನೋಡ್ತಾ ಇದ್ದಾರೆ, ಏನು ಅವ್ರ ತಾಯಿ ಗುಣ ಏನು ಅಂತ ಅವ್ರಿಗೆ ಗೊತ್ತಿದೆ. ಗೊತ್ತಿತ್ತೂ ಆ ಮನುಷ್ಯ ಕೇಳಬಾರ್ದಾಗಿತ್ತು. ಇವಾಗ ಆ ಮನುಷ್ಯನೂ ಹೋದ, ಆ ಮನುಷ್ಯನಿಗೂ ಕೆಟ್ಟದಾಯ್ತು, ಅವ್ರ ಫ್ಯಾಮಿಲಿಗೂ ಕೆಟ್ಟದಾಯ್ತು. ಇವ್ರಿಗೇನಾಯ್ತು? ಇವ್ರು ಚೆನ್ನಾಗಿದ್ದಾರೆ, ಜಾಲಿ ಮಾಡ್ತಾ ಇದ್ದಾರೆ, ಖುಷಿಯಾಗಿದ್ದಾರೆ. ಯಾರಾದ್ರೂ ಬಂದ್ರೆ ಸಾಕು ಅವ್ರ ಮುಂದೆ ನಾಟಕ ಶುರು ಮಾಡ್ತಾರೆ. ಯಾಕಂದ್ರೆ ಕೇಳ್ತಾರೆ, ಹೇಳ್ತಾರೆ, ಮಾತಾಡ್ಕೊಂತಾರೆ ಅಂತ. ಬಟ್ ಅವ್ರು ಕೇಳಿದ್ರು ಸ್ವಲ್ಪ ಜನಕ್ಕೆ ಬುದ್ಧಿ ಇರೋರ್ಗೆ ಅರ್ಥ ಆಗುತ್ತೆ, ಈ ವ್ಯಕ್ತಿ ಹೆಂಗೆ, ಎಂಥದ್ದು, ಏನು ಅಂತ. ಆ ಸೊಸೆಗೆ ಕೊಡಬಾರ್ದು ಹಿಂಸೆ, ಚಿತ್ರಹಿಂಸೆ ಕೊಡೋದು. ಅವರು ಎಲ್ಲಿಗೋಗ್ಬೇಕು? ಸಂಪಾದಿಸಿರೋದು ಸೊಸೆ ಮಗ, ಆದ್ರೂ ತಿನ್ನೋದು ಇವರು. ಆ ಸೊಸೆ ಪಾಪ ಅವಳ ಪರಿಸ್ಥಿತಿ ಏನ್ ಹೇಳ್ಬೇಕು? ಇಲ್ಲಿ ಹೇಳಕ್ಕಾಗಲ್ಲ, ಅಲ್ಲಿ ಹೇಳಕ್ಕಾಗಲ್ಲ. ಆ ಮಗ ಇದ್ದಾಗ ತುಂಬಾ ಡ್ರಾಮಾಗಳು, ತುಂಬಾ ನಾಟಕಗಳು. ಏಕೆ ಅಂದ್ರೆ ಅವರು ಹೆಂಡತಿ ತನ್ನ ಸಂಸಾರ ತಾನು ಮಾಡ್ಕೊಂಡಿರ್ತಾರೆ, ಇವ್ರನ್ನ ನೋಡೋದಿಲ್ಲ. ಇವ್ರ ಹೆಣ್ಮಕ್ಳನ್ನು ಇವ್ರನ್ನೂ ನೋಡೋರು ಸಾಕೋರು ಇಲ್ಲ. ಇವನ್ನೇನಾದ್ರೂ ಮಾಡಿ ಎದುರಿಸ್ಬಿಟ್ರೆ ಎಲ್ಲ ನಂಗೆ ಬರುತ್ತೆ, ಎಲ್ಲ ಇರುತ್ತೆ ಅಂತ ತಂದಿಕ್ಕೋದು, ನೋಡೋದು. ಆ ಮನುಷ್ಯ, ಈ ಮನುಷ್ಯತ್ವನೇ ಇರೋದಿಲ್ವಾ? ನನ್ನ ಮಗಳು, ನನ್ನ ಮಗ ಅಂತ. ಯಾವತ್ತಿದ್ರು ಮಗ ಮಗನೇ, ಮಗಳು ಮಗಳೇ. ಕೆಲವು ಜನ ಹಂಗಿರೋದಿಲ್ಲ. ಎಷ್ಟೇ ತಿಂದ್ರು ಮಗಂದು, ಎಷ್ಟೇ ಉಂಡಿದ್ರು, ನನ್ನ ಮಗ ಏನು ನೋಡ್ಲಿಲ್ಲ, ನನ್ನ ಮಗ ಏನು ಇಕ್ಲಿಲ್ಲ, ಏನು ಮಾಡಲಿಲ್ಲ ಅನ್ನೋದು. ಇಂಥವ್ರಿಗೆ ಏನು ಬರೋದಿಲ್ವಾ? ಬರಬಾರ್ದು ಬಂದು ಹೋಗೋದಿಲ್ವಾ? ಅಂಥವ್ರು ಚೆನ್ನಾಗೇ ಇದ್ದಾರೆ. ಸತ್ಯವಾಗ್ಲೂ ಅಂಥವ್ರೇ ಚೆನ್ನಾಗಿರೋದು. ಕೆಲವು ಜನಕ್ಕೆ ಅದು ಯಾವಾಗ ಬುದ್ಧಿ ಬರುತ್ತೋ ಏನೋ, ತುಂಬಾ. ಬಟ್ ಮಕ್ಕಳನ್ನು ಈ ಲೆವೆಲ್ಗೆ ಕಳಿಸಿ ಈ ತರ ಮಜಾ ಮಾಡ್ತಾರೆ, ಈ ತರ ಉಣ್ತಾರೆ ಅಂದ್ರೆ ಅದಕ್ಕೆ ಕಲಿಯುಗ ಅನ್ನೋದು. ಈರುಳ್ಳಿ ಚಟ್ನಿ ಮಾಡ್ಕೊತಾ ಇದ್ದೀನಿ ದೋಸೆಗೆ. ಸೊ ಅದಕ್ಕೆ ಈರುಳ್ಳಿ ಒಬ್ಬಳೇ ಇರೋದು, ಅದಕ್ಕೆ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಆನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅದಕ್ಕೆಲ್ಲ ತುಂಬ ಒಳ್ಳೆಯದು. ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ದೀನಿ. ಹುಣಸೆ ಹಣ್ಣು, ಬೆಳ್ಳುಳ್ಳಿ, ಒಂದು ಮೆಣಸಿನ್ಕಾಯಿ. ಟೇಸ್ಟ್ ಬೇಕು ಅಂದರೆ ಕಡಲೆ ಬೀಜ ಸ್ವಲ್ಪ ಹಾಕ್ಕೊತೀವಿ. ನಮಗೆ ಜಾಸ್ತಿ ಟೇಸ್ಟ್ ಬೇಕಂದರೆ ಜಾಸ್ತಿ ಕಡಲೆ ಬೀಜ ಹಾಕ್ಕೊಬೋದು. ಇದು ಸ್ವಲ್ಪ ಫ್ರೈ ಆಗಬೇಕು. ಇದು ದೋಸೆಗೆ ಮಾಡ್ಕೊತಾ ಇದ್ದೀನಿ. ಒಂದು ಮೆಣಸಿನ್ಕಾಯಿ, ಸ್ವಲ್ಪ ಸಾಲ್ಟ್, ಸ್ವಲ್ಪ
ಸ್ವಲ್ಪ ಲೈಟಾಗಿ ಎಲ್ಲ ಫ್ರೈ ಆದಮೇಲೆ ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ.